ನನ್ನ ಒಡೆಯನು ರಕ್ಷಕ ವಿಮೋಚಕನ ಅತಿ ಬೇಗನೆ ಬರಲಿರುವ ಮೊದಲಿಂಗನಾದಂಥ ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲರನ್ನು ಕೂಡ ಹೊಂದಿಸ್ತಾ ಇದ್ದೀನಿ. ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಬಲಗನ ಮೇಲೆ ಕೆತ್ತೋಣ, ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಈ ಸಮಯದಲ್ಲಿ ಓದುವಾರ ನಾವು ಧ್ಯಾನ ಮಾಡಿದಂಥ ವಾಕ್ಯ ಯಾವುದಾಗಿತ್ತು? ಯಾರು ನೆನಪು ಮಾಡ್ತೀರಾ? ಓದುವಾರ ಯಾವ ವಿಷಯದ ಕುರಿತಾಗಿ? ಕಾಪಾಡಿಕೊಳ್ಳಿರಿ ಎನ್ನುವಂಥ ಅಂಶ ಇತ್ತು. ಅದರಲ್ಲಿ ವಿಶೇಷವಾಗಿ ಎಷ್ಟು ಸಂಗತಿಗಳನ್ನು ನಾವು ನೋಡಿದವರಾಗಿದ್ದೇವೆ? 2 ಸಂಗತಿಗಳು. ಮೊದಲನೇದಾಗಿ ನಂಬಿಕೆಯನ್ನು ಕಾಪಾಡಿಕೊಳ್ಳಿರಿ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಗಾಡ್. ಪೌಲನು ಹೇಳ್ತಾನೆ, ಸತ್ಯವೇದದಲ್ಲಿ ನಾವು ನೋಡುವಾಗ ಕ್ರಿಸ್ತ ನಂಬಿಕೆಯನ್ನು ನಾನೇನು ಮಾಡಿದ್ದೇನೆ? ಕಾಪಾಡಿಕೊಂಡಿದ್ದೇನೆ. ಏನಂತ ಹೇಳ್ತಾನೆ ರೀ? ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ, ನನ್ನ ಓಟವನ್ನು ನಾನು ಕಡೆಗಾಣಿಸಿದ್ದೇನೆ ಎಂಬುದಾಗಿ, ನಾನು ಶ್ರೇಷ್ಠವಾಗಿರುವಂಥ ಹೋರಾಟವನ್ನು ನಾನು ಮಾಡಿದ್ದೇನೆ ಎಂಬುದಾಗಿ ಪೌಲನು ಸಾಕ್ಷಿ ಕೊಡ್ತಾ ಇದ್ದಾನೆ. ನಾವು ಕೂಡ ನಮ್ಮ ನಂಬಿಕೆಯನ್ನು ಏನು ಮಾಡಬೇಕು? ನಾವು ಕಾಪಾಡಿಕೊಳ್ಳಬೇಕು. ಅನೇಕರು ನಂಬಿಕೆಯಲ್ಲಿ ಬಲಹೀನರಾಗಿ, ನಂಬಿಕೆಯಲ್ಲಿ ಕುಗ್ಗಿ ಹೋದವರಾಗಿ, ನಂಬಿಕೆಯನ್ನು ಬಿಟ್ಟುಕೊಡುವವರಾಗಿ, ಅಪನಂಬಿಗಸ್ಥರಾಗಿ ಜೀವಿಸುವಂಥ ಈ ಅಂತ್ಯ ದಿವಸಗಳು ಬರ್ತಾವಂತೇಳಿ ಸತ್ಯವೇದದಲ್ಲಿ ದೇವರು ಮೊದಲನೇದಾಗಿ ಏನು ಮಾಡಿದ್ದಾನೆ? ಲೇಖನೆ ಪಡಿಸಿದ್ದಾನೆ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಮೊದಲನೇದಾಗಿ ನಮ್ಮ ನಂಬಿಕೆಯನ್ನು ನಾವೇನು ಮಾಡಬೇಕು? ಕಾಪಾಡಿಕೊಳ್ಬೇಕು. ಪೌಲನಂತೆ ನಾವು ನಂಬಿಕೆಯ ವೀರರಾಗಿ ಇರಬೇಕು. ಶ್ರೇಷ್ಠವಾದಂಥ ಹೋರಾಟವನ್ನು ಮಾಡಿರ್ತಕ್ಕಂಥ ಪೌಲನು ಹೇಳ್ತಾ ಇದ್ದಾನೆ. ಒಂದ್ಸಾರಿ ಆ ವಚನ ಓದ್ತೀರಾ? 2 ತಿಮೋಥೆಯನಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 7ನೇ ವಚನ ನೋಡೋಣ. ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ, ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಗಾಡ್. ದೇವರನ್ನು ನಂಬಿದಾದ ಮೇಲೆ ಅನೇಕ ಹೋರಾಟಗಳು, ಅನೇಕವಾಗಿರ್ತಕ್ಕಂಥ ಸವಾಲುಗಳು, ಸಮಸ್ಯೆಗಳು ಬರುವಾಗ ನಮ್ಮ ನಂಬಿಕೆ ಏನಾಗಬಾರ್ದ್ರಿ? ಕುಗ್ಗಿ ಹೋಗಬಾರ್ದು. ಹಲ್ಲೆಲೂಯಾ, ಪ್ರೈಸ್ ಗಾಡ್. ಪೌಲನಿಗೆ ಎಷ್ಟೆಲ್ಲ ಸಮಸ್ಯೆಗಳು ಬಂದರೂ ಕೂಡ ದೇವರ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆಯನ್ನು, ವಿಶ್ವಾಸವನ್ನು, ದೇವರ ಮೇಲೆ ಇಟ್ಟಿರ್ತಕ್ಕಂಥ ಒಂದು ಸ್ಥಿರವಾದಂಥ ಭಯಭಕ್ತಿಯ ಜೀವಿತವನ್ನು ಬಿಟ್ಟುಕೊಡಲಿಲ್ಲ ಪ್ರಿಯರೇ. ಅದಕ್ಕಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಮೊದಲನೇದಾಗಿ ನೀವು ನಂಬಿಕೆಯನ್ನು ಕಾಪಾಡಿಕೊಳ್ಳಿರಿ ಎಂಬುದಾಗಿ. 2ನೇದಾಗಿ ನಾವು ನೋಡಿದ್ದೇವೆ, ಏನನ್ನು ಕಾಪಾಡಿಕೊಳ್ಬೇಕ್ರಿ? ವಸ್ತ್ರಗಳನ್ನು ಕಾಪಾಡಿಕೊಳ್ಳಬೇಕು. ಯಾವುದನ್ನು? 2ನೇದಾಗಿ ಯಾರು? 16ನೇ ಪ್ರಕಟಣೆ ಪುಸ್ತಕ 15ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಇಗೋ ಕಳ್ಳನು ಬರುವಂತೆ ಬರುತ್ತೇನೆ, ತಾನು ನಿರ್ವಾಣನಾಗಿ ತಿರುಗಾಡಿ ಅವಮಾನಕ್ಕೆ ಗುರಿಯಾದೇನೆಂದು ಎಚ್ಚರವಾಗಿದ್ದು ತನ್ನ ವಸ್ತ್ರಗಳನ್ನು ಕಾಪಾಡಿಕೊಳ್ಳುವವನು ಧನ್ಯನು ಎಂಬುದಾಗಿ. ದೇವರು ಕೊಟ್ಟಿರ್ತಕ್ಕಂಥ ವಸ್ತ್ರ, ರಕ್ಷಣೆಯ ವಸ್ತ್ರ, ನೀತಿಯ ವಸ್ತ್ರ, ದೇವಜನರ ಸತ್ಕಾರ್ಯಗಳು ಎನ್ನುವಂಥ ವಸ್ತ್ರ, ಅವುಗಳನ್ನು ನಾವೇನು ಮಾಡಬೇಕ್ರಿ? ಕಾಪಾಡಿಕೊಳ್ಳಬೇಕು. ಅನೇಕರು ಏನು ಮಾಡಿಬಿಡ್ತಾರೆ? ದೇವರನ್ನು ನಂಬಿದಂಥ ಪ್ರಾರಂಭದ ದಿವಸಗಳಲ್ಲಿ ವಸ್ತ್ರಗಳನ್ನು ಬಹಳವಾಗಿ ಶುದ್ಧವಾಗಿ ಇಟ್ಕೊಳ್ತಾರೆ. ಬರ್ತಾ ಬರ್ತಾ ಅವರು ಬಲಹೀನರಾಗಿ ಹೋಗಿಬಿಡ್ತಾರೆ. ಅದ್ರ ಸಲುವಾಗಿ ಪ್ರಸಂಗಿಯಲ್ಲಿ ಒಂದು ಮಾತನ್ನು ನಾನು ನಿಮಗೆ ತಿಳಿಯಪಡಿಸಿದೆ. ಏನಂತೇಳಿತ್ತು ವಾಕ್ಯಲ್ಲಿ? ನಿನ್ನ ಬಟ್ಟೆಗಳು ಬೆಳ್ಳಗಿರಲಿ, ನಿನ್ನ ತಲೆಗೆ ತೈಲದ ಕೊರತೆ ಆಗದೇ ಇರಲಿ. ಅಂದರೆ ಅದರ ಅರ್ಥ ನಾವು ಆಳವಾಗಿ ಆತ್ಮಿಕವಾಗಿ ನಾವು ನೋಡುವಾಗ, ಪರಿಶುದ್ಧತೆ ಎನ್ನುವಂಥದ್ದು ಇರಲಿ, ನಿನ್ನ ಮೇಲೆ ಅಭಿಷೇಕ ಎನ್ನುವಂಥದ್ದು ಕೂಡ ಇರಲಿ. ಅವೆರಡೂ ಕೂಡ ನಿನ್ನಿಂದ ಏನಾಗಬಾರ್ದು? ಹೋಗಬಾರ್ದು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಗಾಡ್. ಈ 2 ಸಂಗತಿಗಳನ್ನು ಓದುವಾರ ನಾವು ನೋಡಿದೆ. ಈ ಸಮಯದಲ್ಲಿ 3ನೇದಾಗಿ ನಾವು ನೋಡೋಣ, ಬಹಳ ಮುಖ್ಯವಾಗಿರುವಂಥದ್ದು. ನೀವು ಸತ್ಯವೇದ ಪುಸ್ತಕದಲ್ಲಿ 1ನೇ ಯೋಹಾನ ಪತ್ರಿಕೆ 5ನೇ ಅಧ್ಯಾಯ 21ನೇ ವಚನ ಓದಿಕೊಳ್ಳೋಣ. ಪ್ರಕಟಣೆಗಿಂತ, ಯೂದನ ಪತ್ರಿಕೆಗಿಂತ ಮುಂಚೆ ಇರತಕ್ಕಂಥ ಒಂದು ಪತ್ರಿಕೆ. 1ನೇ ಯೋಹಾನ, 2ನೇ ಯೋಹಾನ, 3ನೇ ಯೋಹಾನ ಅಂತಿರುತ್ತೆ. 1ನೇ ಯೋಹಾನನು ಬರೆದಂಥ ಪತ್ರಿಕೆ. ಯೋಹಾನನು 5 ಪುಸ್ತಕಗಳನ್ನು ಸತ್ಯವೇದದಲ್ಲಿ ಬರೆದಿದ್ದಾನೆ. ಮೊದಲನೇದಾಗಿ ಯೋಹಾನ ಬರೆದ ಸುವಾರ್ತೆಯನ್ನು, 2ನೇದಾಗಿ ಯೋಹಾನನು ಮೊದಲನೇದಾಗಿ ಬರೆದಂಥ ಪತ್ರಿಕೆ, 2ನೇದಾಗಿ ಬರೆದಂಥ ಪತ್ರಿಕೆ, 3ನೇದಾಗಿ ಬರೆದಂಥ ಪತ್ರಿಕೆ, ಮತ್ತು ಕೊನೆಯದಾಗಿ ಸತ್ಯವೇದದಲ್ಲಿ ಕೊನೆಯ ಪುಸ್ತಕ ಎಂಬುದಾಗಿ ಕರೆಸಿಕೊಳ್ಳುವಂಥ ಪ್ರಕಟಣೆ ಎನ್ನುವಂಥ ಪುಸ್ತಕವನ್ನು ಬರೆದಿದ್ದಾನೆ. ಅದರಲ್ಲಿ ಆತನು ಬರೆದಿರ್ತಕ್ಕಂಥ 2ನೇ ಪುಸ್ತಕವನ್ನು ಈ ಸಮಯದಲ್ಲಿ ನಾವು ನೋಡೋಣ. 5ನೇ ಅಧ್ಯಾಯ 21ನೇ ವಚನ ಓದ್ತೀರಿ ಯಾರಾದರೂ? 20ನೇ ವಚನದಿಂದ ಓದ್ರಿ, ಇನ್ನೂ ಚೆನ್ನಾಗಿ ನಿಮಗೆ ಗೊತ್ತಾಗುತ್ತೆ. ದೇವರ ಮಗನು ಬಂದು ನಾವು ಸತ್ಯವಾಗಿ ಇರುವ ಆತನನ್ನು ಅರಿತುಕೊಳ್ಳುವ ಹಾಗೆ ನಮಗೆ ವಿವೇಕವನ್ನು ಕೊಟ್ಟಿದ್ದಾನೆಂಬುದು ನಮಗೆ ಗೊತ್ತದೆ. ಮತ್ತು ನಾವು ದೇವರ ಮಗನಾದ ಯೇಸು ಕ್ರಿಸ್ತನಲ್ಲಿ ಇರುವವರಾಗಿ ಸತ್ಯವಾಗಿ ಇರುವಾತನಲ್ಲಿ ಇದ್ದೇವೆ. ಆತನು ಸತ್ಯದೇವರೂ ನಿತ್ಯ ಜೀವವೂ ಆಗಿದ್ದಾನೆ.
ಪ್ರಿಯರಾದ ಮಕ್ಕಳೇ, ವಿಗ್ರಹಗಳಿಗೆ ದೂರವಾಗಿರುವಂತೆ ನಿಮ್ಮನ್ನು ಕಾಪಾಡಿಕೊಳ್ಳಿರಿ. ಮೂರನೇ ಅಂಶ ಏನಂತ ಹೇಳ್ತಾ ಇದ್ದಾನೆ ಇಲ್ಲಿ ಸತ್ಯವೇದದಲ್ಲಿ, ವಿಗ್ರಹಗಳಿಗೆ ದೂರವಾಗಿರುವಂತೆ ನಮ್ಮನ್ನು ನಾವೇನು ಮಾಡಬೇಕು, ಕಾಪಾಡಿಕೊಳ್ಳಬೇಕು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರ ಮಗನಾಗಿರುವ ಎಂಬುದಾಗಿ ಕರೆಸಿಕೊಳ್ಳುವಂಥ, ನಾಮ ಸ್ಮರಣೆ ಮಾಡುವಂಥ ಯೇಸು ಕ್ರಿಸ್ತನ್ ಎನ್ನುವಂಥ ವ್ಯಕ್ತಿ ಮನುಷ್ಯನಾಗಿ, ದೇವರು ಮನುಷ್ಯನಾಗಿ ಈ ಲೋಕಕ್ಕೆ ಹೊರಟು ಬಂದು ದೇವರು ಯಾವ ರೀತಿಯಾಗಿರ್ತಾನೆ, ಆತ ನಮಗೆ ತಂದೆಯಾಗಿದ್ದಾನೆ ಎಂಬುದಾಗಿ ಆತನು ತಿಳಿಸಿಕೊಟ್ಟು, ಆತನು ಏನೆಂಬುದಾಗಿ ನಾವು ನೋಡ್ತಾ ಇದ್ದೇವೆ, ಆ ಅರಿತುಕೊಳ್ಳುವಂಥ ವಿವೇಕವನ್ನು ನಮಗೆ ಕೊಟ್ಟಿದ್ದಾನೆ. ಆತನು ಸತ್ಯವಾಗಿರುವ ಆತನನ್ನು ಅರಿತುಕೊಳ್ಳುವ ಹಾಗೆ ನಮಗೆ ಎಲ್ಲವುಗಳನ್ನು ಏನು ಮಾಡಿದ್ದಾನೆ, ತಿಳಿಸಿಕೊಟ್ಟಿದ್ದಾನೆ. ಅದಕ್ಕಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆತನೇ ಸತ್ಯ ದೇವರು, ನಾವು ಸತ್ಯವಾಗಿರುವ ಆತನಲ್ಲಿ ಇದ್ದವರಾಗಿದ್ದೇವೆ. ಅದಕ್ಕಾಗಿ ದೇವ್ರ ವಾಕ್ಯ ಹೇಳ್ತಾ ಇದೆ, ಪ್ರಿಯರಾದ ಮಕ್ಕಳೇ, ವಿಗ್ರಹಗಳಿಗೆ ದೂರವಾಗಿರುವಂತೆ ನಿಮ್ಮನ್ನು ನೀವೇನು ಮಾಡಿರಿ, ಕಾಪಾಡಿಕೊಳ್ಳ್ರಿ. ನಾವೆಲ್ಲರೂ ಕೂಡ ಏನು ಮಾಡಿದ್ದೇವೆ ರೀ, ದೇವರನ್ನು ನಂಬಲಾರದಂಥ ಸ್ಥಿತಿಯಿಂದ ಬಂದಂಥವರಾಗಿದ್ದೇವೆ. ಪ್ರಾರಂಭದಲ್ಲಿ ನಾವೇನು ದೇವರನ್ನು ನಂಬಿದವರು ಅಲ್ಲ, ದೇವರನ್ನು ಇನ್ನೊಂದು ವಿಷಯದಲ್ಲಿ, ಸಂಗತಿಯಲ್ಲಿ ದೇವರನ್ನು ನಾವು ಹುಡುಕಿದವರು. ಹಲ್ಲೆಲೂಯಾ. ಅನೇಕರು ಕೂಡ, ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ವಾಕ್ಯ ಹೇಳ್ತಾ ಇದೆ, ವಿಗ್ರಹಗಳಿಗೆ ನಿಮ್ಮನ್ನು ನೀವೇನು ಮಾಡಿರಿ, ಅವುಗಳಿಂದ ನಿಮ್ಮನ್ನು ನೀವು ಕಾಪಾಡಿಕೊಳ್ಳ್ರಿ. ಅಂದ್ರೆ ಏನ್ರಿ, ದೇವರ ಸ್ಥಾನದಲ್ಲಿ ಯಾವುದೋ ಒಂದು ವಿಷಯವನ್ನು, ಸಂಗತಿಯನ್ನು, ಭೌತಿಕವಾಗಿರತಕ್ಕಂಥ ಒಂದು ಗೊಂಬೆಯನ್ನು, ವಸ್ತುವನ್ನು ಇಡುವಂಥದ್ದು ಏನಾಗಿದೆ, ವಿಗ್ರಹವಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಅದರಲ್ಲಿ ಏನೋ ಇದೆ ಎಂಬುದಾಗಿ ನಾವು ನಂಬುವಂಥದ್ದು ಏನಾಗಿದೆ, ಆ ವಿಗ್ರಹವಾಗಿದೆ. ಅದನ್ನು ನೀವು ಏನು ಮಾಡಿಬಿಡ್ರಿ, ಅವುಗಳಿಂದ ನೀವೇನು ಮಾಡಿರಿ, ದೂರವಾಗಿರಿ. ಅವುಗಳಿಂದ ನಿಮ್ಮ ಜೀವಿತವನ್ನು ನೀವೇನು ಮಾಡಿರಿ, ಕಾಪಾಡಿಕೊಳ್ಳ್ರಿ. ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಇಲ್ಲಿ ಯೋಹಾನನು ಮಾತಾಡ್ತಾ ಇದ್ದಾನೆ ಯಾವುದರ ವಿಷಯವಾಗಿ ಅಂತಂದರೆ, ಸತ್ಯ ದೇವರು ಒಬ್ಬಾತನೇ ಇದ್ದಾನೆ, ಆತನು ಮಾತ್ರ ಸತ್ಯ, ಉಳಿದಿರುವಂಥದ್ದೆಲ್ಲವೂ ಕೂಡ ಮಿಥ್ಯ. ಆ ಮಿಥ್ಯವನ್ನಲ್ಲ, ನೀವು ಸತ್ಯವನ್ನೇ ಹಿಡಿದುಕೊಂಡು ಸತ್ಯದಲ್ಲಿಯೇ ನೀವು ಸ್ಥಿರವಾಗಿ ನಿಲ್ಲಿರಿ, ಸತ್ಯದಲ್ಲಿಯೇ ನೀವು ಬಾಳುವಂಥ ವ್ಯಕ್ತಿಗಳಾಗಿ ಇರ್ರಿ, ಜೀವಿಸ್ರಿ ಎಂಬುದಾಗಿ ಸಂಪೂರ್ಣವಾಗಿ ಏನು ಮಾಡ್ತಾ ಇದ್ದಾನೆ ರೀ, ಇಲ್ಲಿ ಯೋಹಾನನು ಏನು ಮಾಡ್ತಾ ಇದ್ದಾನೆ, ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾನೆ. ಅದಕ್ಕಾಗಿ ಮೂರನೇದಾಗಿ ಪ್ರಿಯರೇ, ನಾವು ಇವತ್ತಿನ ದಿವಸ ಕಾಪಾಡಿಕೊಳ್ಬೇಕು. ನಾವು ಸತ್ಯ ದೇವರಲ್ಲಿ ಇದ್ದೇವಲ್ವಾ, ಆ ಸತ್ಯ ದೇವರು ನಿತ್ಯ ಜೀವವಾಗಿರ್ತಕ್ಕಂಥ ಯೇಸು ಕ್ರಿಸ್ತನಲ್ಲಿಯೇ ನಾವು ನಮ್ಮ ಜೀವಿತವನ್ನು ಕಟ್ಟಿಕೊಳ್ಬೇಕು ಹೊರತಾಗಿ ಆತನ ಸ್ಥಾನದಲ್ಲಿ ಮತ್ತೊಂದು ಸಂಗತಿಯನ್ನು, ವಿಷಯವನ್ನು ನಾವೇನು ಮಾಡಬಾರ್ದ್ರಿ, ಇರಿಸಬಾರ್ದು ಪ್ರಿಯರೇ. ಅದಕ್ಕಾಗಿ ಸತ್ಯವೇದ ನಮಗೆ ಸ್ಪಷ್ಟವಾಗಿ ಲೇಖನ ಪಡಿಸ್ತಾ ಇದೆ, ಸ್ಪಷ್ಟವಾಗಿ ನಮಗೆ ತಿಳಿಸ್ತಾ ಇದೆ. ಅನೇಕರು ಏನು ಮಾಡಿಬಿಡ್ತೀವಿ, ನಾವು ವಿಗ್ರಹಗಳ ಕಡೆಗೆ ಹೋಗಿ ಬಲಹೀನತೆ ಉಳ್ಳವರಾಗಿ ದೇವರ ಸ್ಥಾನವನ್ನು, ದೇವರಲ್ಲದವುಗಳಿಗೆ ನಾವು ಕೊಟ್ಟವರಾಗಿ ಏನಾಗ್ತೀವಿ ರೀ, ನಮ್ಮ ಜೀವಿತವನ್ನು ಬರುಡು ಮಾಡಿಕೊಳ್ತೀವಿ. ನಮ್ಮ ಜೀವಿತವನ್ನು ಬಲಹೀನತೆ ಕಡೆಗೆ ನಡೆಸುವಂಥ ಒಂದು ಸ್ಥಿತಿಯ ಕಡೆಗೆ ಹೋಗುವಂಥವರಾಗಿರ್ತೀವಿ. ಅದಕ್ಕಾಗಿ ವಾಕ್ಯ ಹೇಳ್ತಾ ಇದೆ, ಅದಕ್ಕಾಗಿ ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತ ಹೇಳಂತಂದರೆ, ವಿಗ್ರಹಗಳಿಗೆ ದೂರವಾಗಿರುವಂತೆ ನಿಮ್ಮನ್ನು ನೀವೇನು ಮಾಡಿರಿ, ಕಾಪಾಡಿಕೊಳ್ಳ್ರಿ. ಮೊದಲನೇದಾಗಿ ನಂಬಿಕೆಯನ್ನು ನೀವು ಕಾಪಾಡಿಕೊಳ್ಬೇಕು, ವಸ್ತ್ರಗಳನ್ನು ಕಾಪಾಡಿಕೊಳ್ಬೇಕು. ಇಲ್ಲಿ ಈ ಲೋಕದಲ್ಲಿ ನೀವು ಜೀವಿಸುವಾಗ ಸತ್ಯ ಉಳ್ಳಂಥ ದೇವರು ಏಕೀಶ್ವರನು ಯಾರಾಗಿದ್ದನು, ನಾನೇ ಪರಮಾತ್ಮನು, ನನ್ನ ಹೊರತಾಗಿ ರಕ್ಷಣೆ ಯಾರು ಕೊಡಲು ಎಂಬುದಾಗಿ ಹೇಳಿದಂಥ ದೇವರು ಯಾರಾಗಿದ್ದಾನೋ ಆತನನ್ನೇ ಹಿಂಬಾಲಿಸಿ ನಡೆಯುವಂಥ ಒಂದು ಆಜ್ಞೆಗೆ ನಾವೆಲ್ಲರೂ ಕೂಡ ಒಳಗಾಗಿ ಜೀವಿಸುವವರಾಗಬೇಕೆಂಬುದಾಗಿ ವಾಕ್ಯದಲ್ಲಿ ನಮಗೆ ಸ್ಪಷ್ಟವಾಗಿ ಲೇಖನಿ ಪಡಿಸ್ತಾ ಇದೆ ಪ್ರಿಯರೇ. ಮನುಷ್ಯರನ್ನಲ್ಲ, ಮನುಷ್ಯರು ಕಲ್ಪಿಸಿದಂಥವುಗಳನ್ನೆಲ್ಲ, ನಾವು ದೇವರನ್ನೇ ಏನು ಮಾಡಬೇಕಾಗಿದೆ, ಸಂಪೂರ್ಣವಾಗಿ ವಿಶ್ವಾಸವನ್ನು ಇಡಬೇಕಾಗಿದೆ. ಅದರ ಸಲುವಾಗಿ ದೇವರು ಒಂದು ಸಾರಿ ಮಾತಾಡ್ತಾರೆ ನೋಡ್ರಿ, ವಿಮೋಚನೆ ಕಂಡ ಪುಸ್ತಕ 34ನೇ ಅಧ್ಯಾಯ 14ನೇ ವಚನ ಓದಿಕೊಳ್ಳೋಣ. ಸ್ವಗೌರವವನ್ನು ಕಾಪಾಡಿಕೊಳ್ಳುವವನು ಎಂಬ ಹೆಸರುಳ್ಳ ಯೆಹೋವನು ತನಗೆ ಸಲ್ಲಬೇಕಾದ ಗೌರವವನ್ನು ಮತ್ತೊಬ್ಬನಿಗೆ ಸಲ್ಲಗೊಡಿಸದ್ದರಿಂದ ನೀವು ಬೇರೆ ಯಾವ ದೇವರ ಮುಂದೆಯೂ ಅಡ್ಡ ಬೀಳಬಾರದು ಎಂಬುದಾಗಿ. ಹಲ್ಲೆಲೂಯಾ. ಸತ್ಯ ತಿಳಿದುಕೊಂಡಿದ್ದಾದ ಮೇಲೆ ಸಂಪೂರ್ಣವಾಗಿ ಆ ಸತ್ಯದಲ್ಲಿಯೇ ನಾವು ನಿಲ್ಲಬೇಕು ಹೊರತಾಗಿ ಮತ್ತೆ ಮಿಥ್ಯದ ಕಡೆಗೆ ನಾವು ಹೋಗಬಾರ್ದು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರು ಯಾಕೆ ಈ ಸಂಗತಿಗಳನ್ನು ಬೋಧಿಸ್ತಾ ಇದ್ದಾನಂತಂದರೆ, ಮಿಥ್ಯ ಒಂದಲ್ಲ ಒಂದು ದಿವಸ ನಮ್ಮನ್ನು ನಾಶನದ ಕಡೆಗೆ, ನಾಶನದ ಗುಂಡಿಯ ಕಡೆಗೆ ನಮ್ಮನ್ನು ಕರೆದುಕೊಂಡು ಹೋಗಿ ಅಂತ್ಯಾವಸ್ಥೆ ಅದು ಎಲ್ಲಿಗೆ ಸೇರಿಸುತ್ತೆ, ನಮ್ಮನ್ನು ಘೋರವಾಗಿರ್ತಕ್ಕಂಥ, ಭಯಂಕರವಾಗಿರ್ತಕ್ಕಂಥ ಅಗ್ನಿ ನರಕದ ಕಡೆಗೆ ನಮ್ಮನ್ನು ಸೇರಿಸುತ್ತೆ ಪ್ರಿಯರೇ. ಅದಕ್ಕಾಗಿ ದೇವರ ವಾಕ್ಯ ನಮಗೆ ಎಚ್ಚರ ಪಡಿಸ್ತಾ ಇದೆ, ದೇವರ ಸ್ಥಾನವನ್ನು ಬೇರೆ ಯಾರಿಗೂ ಕೂಡ ನಾವು ಕೊಡಬಾರ್ದು. ಅದರ ಸಲುವಾಗಿ ದೇವರು ಮಾತಾಡ್ತಾ ಇದ್ದಾರೆ, ಸ್ವಗೌರವವನ್ನು ಕಾಪಾಡಿಕೊಳ್ಳುವಂಥ
ಎಂಬ ಹೆಸರುಳ್ಳಂಥ ಯೆಹೋವನು ನಾನೇ ಆಗಿದ್ದೇನೆ, ನನಗೆ ಸಲ್ಲತಕ್ಕ ಗೌರವವನ್ನು ನೀವು ಬೇರೆ ಯಾರಿಗೂ ಕೂಡ ಸಲ್ಲಿಸಬಾರ್ದು. ಆಕಾಶದಲ್ಲಾಗಲಿ ಭೂಮಿಯಲ್ಲಾಗಲಿ ಭೂಮಿಯ ಕೆಳಗಣ ಇರುವ ನೀರಿನಲ್ಲಾಗಲಿ ನೀವು ಯಾವುದರ ರೂಪವನ್ನು ಮಾಡಿಕೊಳ್ಳಬಾರದು, ಅವುಗಳಿಗೆ ಅಡ್ಡ ಬೀಳಲುಬಾರದು, ಪೂಜೆ ಮಾಡಲುಬಾರದು ಎಂಬುದಾಗಿ ದಶಾಜ್ಞೆಗಳಲ್ಲಿ ದೇವರು ಏನು ಮಾತಾಡ್ತಾ ಇದ್ದಾರೆ ಪ್ರಿಯರೇ. ಅದಕ್ಕಾಗಿ ನಾವು ಈ ಸಂಗತಿಯ ವಿಷಯದಲ್ಲಿ, ಇದರ ವಿಷಯದಲ್ಲಿ ಸಂಪೂರ್ಣವಾಗಿ ನಾವೇನಾಗಬೇಕ್ರಿ, ನಾವು ಅನೇಕ ಸಂದರ್ಭಗಳಲ್ಲಿ ಎಡವಿ ಬೀಳುವವರು ಆಗಿರ್ತೀವಿ. ಅನೇಕರ ಸಂದರ್ಭದಲ್ಲಿ ಇವರು ಹೇಳಿದಂಥ ಮಾತುಗಳಿಗೆ ನಾವು ಬಲಿಯಾಗಿ ಹೋಗ್ತಾ ಇರ್ತೀವಿ. ಅದಕ್ಕಾಗಿ ದೇವ್ರ ವಾಕ್ಯ ಹೇಳ್ತಾರೆ, ಸತ್ಯವೇದ ಹೇಳ್ತಾರೆ ಸ್ಪಷ್ಟವಾಗಿ, ಈ ಮೂರನೇ ಸಂಗತಿಯನ್ನು ನೀವೇನು ಮಾಡಿರಿ, ಚೆನ್ನಾಗಿ ಜ್ಞಾಪಕದಲ್ಲಿ ಇಟ್ಟುಕೊಳ್ಬೇಕು ಪ್ರಿಯರೇ. ಆ ಒಂದು ವಿಗ್ರಹಗಳು ಉಳ್ಳಂಥ, ನಾವು ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಯಾಕೋಬನ ಹೆಂಡತಿಯಾಗಿರ್ತಕ್ಕಂಥ ರಾಹೇಲಳು ವಿಗ್ರಹಗಳನ್ನು ಬಚ್ಚಿಟ್ಟುಕೊಂಡ್ಳು. ಆಕೆ ಜೀವಿತದಲ್ಲಿ ನಾವು ನೋಡುವಾಗ ಆ ಶಾಪ ಎನ್ನುವಂಥದ್ದು ಆಕೆಯನ್ನು ಆಳ್ವಿಕೆ ಮಾಡಿ, ಆಕೆ ಇರುವಂಥ ಸಮಯದಲ್ಲಿ ಆಕೆ ಏನಾದ್ಲು ಸತ್ತು ಹೋದ್ಲು ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಯಾಕೆ ವಾಕ್ಯ ವಿಗ್ರಹಗಳಿಂದ ನಾವು ದೂರ ಇರಬೇಕಂತ ಹೇಳ್ತಾ ಇದೆ ಅಂತಂದರೆ, ಅದರಲ್ಲಿ ಏನೂ ಕೂಡ ಇಲ್ಲ. ಸತ್ಯವಾದ ಆತನು ಒಬ್ಬಾತನಿದ್ದಾನೆ, ಆತನನ್ನು ನಾವು ಕಂಡುಕೊಂಡಿದ್ದೀವಿ. ಆತನಲ್ಲಿ ಸ್ಥಿರವಾಗಿ ನಾವು ನಿಲ್ಲಲಾರದೆ ಹೋದರೆ, ನಾವು ಆತನನ್ನು ಇನ್ನೊಂದು ಸ್ಥಳದಲ್ಲಿ ಹುಡುಕುವಂಥವರಾದರೆ ನಾವು ಇನ್ನೂ ಕೂಡ ಸತ್ಯದಲ್ಲಿ ಇರುವಂಥವರು ಅಲ್ಲ ಪ್ರಿಯರೇ. ಅದಕ್ಕಾಗಿ ಅಸತ್ಯವನ್ನಲ್ಲ, ಸತ್ಯವನ್ನೇ ಹಿಂಬಾಲಿಸಬೇಕೆಂಬುದಾಗಿ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ಏನು ಮಾಡ್ತಾ ಇದೆ, ಲೇಖನಿ ಪಡಿಸ್ತಾ ಇದೆ. ಮೂರನೇದಾಗಿ ನಾವು ಏನನ್ನು ಕಾಪಾಡಿಕೊಳ್ಳಬೇಕು, ವಿಗ್ರಹಗಳಿಂದ ದೂರವಾಗಿ ನಾವು ನಮ್ಮ ಜೀವಿತವನ್ನು ಏನು ಮಾಡಬೇಕ್ರಿ, ಪರಿಶುದ್ಧತೆಯಲ್ಲಿ ಇರುವುದಕ್ಕಾಗಿ ನಾವು ಕಾಪಾಡಿಕೊಳ್ಬೇಕು. ದೇವರ ಸ್ಥಾನವನ್ನು ಯಾರಿಗೂ ಕೂಡ ನಾವೇನು ಮಾಡಬಾರ್ದು ರೀ, ಕೊಡಬಾರದು ಪ್ರಿಯರೇ. ನಾಲ್ಕನೇದಾಗಿ ಸಮಯದಲ್ಲಿ ನಾವು ನೋಡೋಣ, ದೇವ್ರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತದೆ, ಯೇಸು ಸ್ವಾಮಿ ಒಂದು ಸಾರಿ ಮಾತಾಡ್ತಾ ಆತನ ಬಳಿಗೆ ಬಂದಿರತಕ್ಕಂಥ ವ್ಯಕ್ತಿಗೆ ಒಂದು ವಿಷಯವನ್ನು ಸಂಗತಿಯನ್ನು ತಿಳಿಸ್ತಾ ಇದ್ದಾರೆ ಪ್ರಿಯರೇ. ಆ ವಿಷಯ ಸಂಗತಿ ಏನಂದರೆ, ಲೂಕನು ಬರೆದ ಸುವಾರ್ತೆ 12ನೇ ಅಧ್ಯಾಯ 15ನೇ ವಚನವನ್ನು ಈ ಸಮಯದಲ್ಲಿ ಓದಿಕೊಳ್ಳೋಣ. ಅಲ್ಲಿ ಒಂದು ಘಟನೆ ನಡೀತಾ ಇದೆ. ಏನು ಘಟನೆ ಅಂತಂದರೆ, 13ನೇ ವಚನದಿಂದ ಓದೋಣ. ಆಗ ಜನರಲ್ಲಿ ಒಬ್ಬನು, ಬೋಧಕನೇ, ತಂದೆಯ ಆಸ್ತಿಯನ್ನು ನನಗೆ ಪಾಲು ಮಾಡಿ ಕೊಡುವಂತೆ ನನ್ನ ಅಣ್ಣನಿಗೆ ಹೇಳು ಎಂದು ಆತನನ್ನು ಕೇಳಿಕೊಳ್ಳಲು ಆತನು, ಎಲ್ಲ ಮನುಷ್ಯ ನನ್ನನ್ನು ನಿಮಗೆ ನ್ಯಾಯಾಧಿಪತಿಯನ್ನಾಗಿ ಅಥವಾ ಪಾಲು ಮಾಡುವವರನ್ನಾಗಿ ನೇಮಿಸಿದವರು ಯಾರು ಎಂದು ಅವನನ್ನು ಕೇಳಿ, ಜನರಿಗೆ ಎಲ್ಲ ಲೋಭಕ್ಕೂ ಎಚ್ಚರಿಕೆಯಾಗಿದ್ದು ನಿಮ್ಮನ್ನು ಕಾಪಾಡಿಕೊಳ್ಳಿರಿ. ಒಬ್ಬನಿಗೆ ಎಷ್ಟು ಆಸ್ತಿ ಇದ್ದರೂ ಅದು ಅವನಿಗೆ ಜೀವಾಧಾರವಾಗುವುದಿಲ್ಲ ಎಂದು ಹೇಳಿ ಒಂದು ಸಾಮ್ಯವನ್ನು ಹೇಳಿದನು. ಅದೇನೆಂದರೆ, ಒಬ್ಬನೊಬ್ಬ ಐಶ್ವರ್ಯವಂತನ ಭೂಮಿಯು ಚೆನ್ನಾಗಿ ಬೆಳೆಯಿತು. ಆಗ ಅವನು ತನ್ನೊಳಗೆ, ನಾನೇನು ಮಾಡಲಿ, ನನ್ನ ಬೆಳೆಯನ್ನು ತುಂಬಿಡುವುದಕ್ಕೆ ನನಗೆ ಸ್ಥಳವಿಲ್ಲವಲ್ಲ ಎಂದು ಆಲೋಚಿಸಿ, ಒಂದು ಕೆಲಸ ಮಾಡುತ್ತೇನೆ, ನನ್ನ ಕಣಜಗಳನ್ನು ಕೀಳಿಸಿ ಅವುಗಳಿಗಿಂತ ದೊಡ್ಡ ಕಣಜಗಳನ್ನು ಕಟ್ಟಿಸುವೆನು. ಅಲ್ಲಿ ನನ್ನ ಎಲ್ಲ ದವಸ ಧಾನ್ಯಗಳನ್ನು, ಸರಕುಗಳನ್ನು ತುಂಬಿಟ್ಟು ನನ್ನ ಜೀವಾತ್ಮಕ್ಕೆ ಜೀವವೇ, ಅನೇಕ ವರ್ಷಗಳಿಗೆ ಬೇಕಾದಷ್ಟು ಸರಕು ನಿನಗೆ ಬಿದ್ದದೆ, ವಿಶ್ರಮಿಸಿಕೋ, ಊಟ ಮಾಡು, ಕುಡಿ, ಸುಖಪಡು ಎಂದು ಹೇಳುವೆನು ಅಂದುಕೊಂಡನು. ಆದರೆ ದೇವರು ಅವನಿಗೆ, ಬುದ್ಧಿಹೀನನು ನೀನು, ಇವತ್ತು ರಾತ್ರಿ ನಿನ್ನ ಪ್ರಾಣವನ್ನು ನಿನ್ನ ಕಡೆಯಿಂದ ಕೇಳುವರು, ಆಗ ನೀನು ಸಿದ್ಧ ಮಾಡಿಟ್ಟಿರುವುದು ಯಾರಿಗಾಗುವುದು ಎಂದು ಹೇಳಿದನು. ತನಗೋಸ್ಕರ ದ್ರವ್ಯವನ್ನಿಟ್ಟುಕೊಂಡು ದೇವರ ವಿಷಯಗಳಲ್ಲಿ ಐಶ್ವರ್ಯವಂತನಾಗದೆ ಇರುವವನು ಅವನಂತೆಯೇ ಇದ್ದಾನೆ ಎಂಬುದಾಗಿ ಅಂದನು. ಹಲ್ಲೆಲೂಯಾ. ಪ್ರೀಸ್ ಲಾರ್ಡ್. ಇಲ್ಲಿ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಸನ್ನಿವೇಶವನ್ನು ನಾವು ನೋಡ್ತಾ ಇದ್ದೇವೆ. ಯೇಸು ಕ್ರಿಸ್ತನು ಎಲ್ಲಿಗೆ ಹೋದರೆ ಆತನ ಬಳಿಗೆ ಜನರು ಏನು ಮಾಡ್ತಾ ಇದ್ದಾರೆ, ತಮಗಿರುವಂಥ ಅನೇಕ ಸಮಸ್ಯೆಗಳನ್ನು ತೆಗೆದುಕೊಂಡು ಬರ್ತಾ ಇದ್ರು. ಕೆಲವೊಬ್ಬರು ಪರಲೋಕದ ವಿಷಯಗಳನ್ನು ಕೇಳುವವರಾಗಿದ್ದರೆ, ಕೆಲವೊಬ್ಬರು ಕುಟುಂಬದಲ್ಲಿರ್ತಕ್ಕಂಥ ಕೆಲವೊಂದು ಸಂಗತಿಗಳನ್ನು ಆತನ ಮುಂದೆ ತರ್ತಾ ಇದ್ರು. ಕೆಲವೊಬ್ಬರು ರೋಗಿಗಳನ್ನು ಆತನ ಬಳಿಗೆ ಕರೆದುಕೊಂಡು ಬರ್ತಾ ಇದ್ರು. ಕೆಲವೊಬ್ಬರು ಸಮಾಧಾನಕ್ಕಾಗಿ ತಮ್ಮ ಮಕ್ಕಳನ್ನು ಯೇಸು ಸ್ವಾಮಿನ ಮುಟ್ಟಿಸಿದ್ರೆ ಸಾಕು, ನಮ್ಮ ಮಕ್ಕಳಿಗೆ ಆಶೀರ್ವಾದ ಆಗುತ್ತೆ ಎನ್ನುವಂಥ ರೀತಿಯಲ್ಲಿ ಅವ್ರು ಏನು ಮಾಡ್ತಾ ಇದ್ರು, ನೋಡ್ತಾ ಇದ್ರು ಪ್ರಿಯರೇ. ಆತನ ಬಳಿಗೆ ಅನೇಕರು ಬರ್ತಾ ಇದ್ರು. ಇಲ್ಲಿಯೂ ಕೂಡ ಒಬ್ಬ ವ್ಯಕ್ತಿ ಬರ್ತಾ ಇದ್ದಾನೆ. ಬಂದು ಏನೆಂಬುದಾಗಿ ಏನು ಹೇಳ್ತಾ ಇದ್ದಾನೆ ಅಂತಂದರೆ, ಆತನು, ನನ್ನ ಅಣ್ಣನಿಗೆ ನೀನು ಹೇಳು ಸ್ವಾಮಿ, ನನಗೆ ಬರತಕ್ಕಂಥ ಪಾಲನ್ನು, ಭಾಗವನ್ನು, ಆಸ್ತಿಯನ್ನು ನನಗೆ ಕೊಟ್ಟುಬಿಡು ಎಂಬುದಾಗಿ ಹೇಳಿದಾಗ ಯೇಸು ಸ್ವಾಮಿ ಒಂದು ಮಾತನ್ನು ಹೇಳ್ತಾ ಇದ್ದಾರೆ, ನಾನು ಆಸ್ತಿಯನ್ನು ಪಾಲು ಮಾಡೋದಕ್ಕಾಗಿ ಈ ಲೋಕಕ್ಕೆ ಬಂದಿದ್ದೀನ? ಅಲ್ಲಲ್ಲಿಯ ಪ್ರೇಸ್ ಲಾರ್ಡ್. ನಾನು ಬಂದಿರತಕ್ಕಂಥ ಉದ್ದೇಶ ಏನು, ನೀನು ಯಾವೊಂದು ವಿಷಯಕ್ಕಾಗಿ ನನ್ನನ್ನು ಕೇಳ್ತಾ ಇದೀಯ ಎಂಬುದಾಗಿ ಹೇಳಿ ಆತನು ಒಂದು ಮಾತನ್ನು ಹೇಳಿದ ಪ್ರಿಯರೇ. ಆ ಮಾತೇನಂತಂದರೆ, ನೀವು ಎಲ್ಲ ಲೋಭಕ್ಕೂ ಎಚ್ಚರಿಕೆಯಾಗಿದ್ದು ನಿಮ್ಮನ್ನು ನೀವೇನು ಮಾಡಬೇಕು, ಕಾಪಾಡಿಕೊಳ್ಬೇಕು. ಈ ಲೋಕದಲ್ಲಿರ್ತಕ್ಕಂಥ ಲೋಭಿತನ ಎನ್ನುವಂಥ ಒಂದು ಸ್ಥಿತಿ, ಧನ, ಹಣ ಎನ್ನುವಂಥ ಒಂದು ಸ್ಥಿತಿ, ಆಸ್ತಿ, ಅಂತಸ್ತು, ಐಶ್ವರ್ಯಕ್ಕೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಡುವಂಥ ಒಂದು ಸ್ಥಿತಿ ಯಾವುದಿದೆಯೋ ಅದರಿಂದ ನಮ್ಮನ್ನು ನಾವೇನು ಮಾಡಬೇಕು ರೀ,
ಕಾಪಾಡಿಕೊಳ್ಬೇಕು ಪ್ರಿಯರೇ. ಈ ಲೋಕದಲ್ಲಿ ಎಲ್ಲವೂ ಕೂಡ ನಶ್ವರ, ಎಲ್ಲವನ್ನು ನಾವೇನು ಮಾಡ್ತೀವಿ, ಬಿಟ್ಟು ಹೋಗ್ತಾ. ಆತನು ಈ ಭೂಮಿಯಲ್ಲಿ ಎಷ್ಟು ದೊಡ್ಡ ಶ್ರೀಮಂತನಾದರೂ ಕೂಡ ಆತನನ್ನು ಎಲ್ಲಿಡ್ತಾರೆ? ಭೂಮಿಯಲ್ಲಿ 6 ಅಡಿ 3 ಅಡಿಯಲ್ಲೇ ಇಡ್ತಾರೆ. ಆತ ಒಂದು ವೇಳೆ ಅದರ ಮೇಲೆ ದೊಡ್ಡ ಬಂಗ್ಲೆಯನ್ನು ಕಟ್ಟಿಸ್ಕೊಂಡ್ರೂ ಕೂಡ ಅದರ ಒಳಗಡೆ ಆತ ನಿವಾಸ ಮಾಡುವಂಥ ಸ್ಥಳ ಎಷ್ಟಿರುತ್ತೆ? 6 ಅಡಿ 3 ಅಡಿ ಮಾತ್ರ. ಆ 6 ಅಡಿ 3 ಅಡಿಯಲ್ಲಿ ಒಂದು ವೇಳೆ ಹಂಗೆ ಜನಸಂಖ್ಯೆ ಹೆಚ್ಚಾಗ್ತಾ ಹೋದ್ರಪ್ಪ ಅಂದ್ರೆ ಅಲ್ಲೇ ಅದೇ ಸಮಾಧಿಯಲ್ಲಿ ಮತ್ತೆ ಸಮಾಧಿ ತೋಡಿ ಅದರೊಳಗಡೆ ಮತ್ತೆ ಇಡ್ತಾರೆ. ಹಲ್ಲೆಲೂಯಾ, ಪ್ರೈಸ್. ಅವ್ರದ್ದಂತನೂ ಕೂಡ ಇರೋದಿಲ್ಲ ಪ್ರಿಯರೇ. ಆದರೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತದೆ ಸ್ಪಷ್ಟವಾಗಿ ಪ್ರಿಯರೇ, ಲೋಭ ಎನ್ನುವಂಥದ್ದು ಈ ಲೋಕದಲ್ಲಿದೆ. ಆ ಲೋಭಿತನಕ್ಕೆ ನಿಮ್ಮನ್ನು ನೀವು ಎಚ್ಚರಿಕೆಯಾಗಿದ್ದು ನೀವೇನು ಮಾಡಬೇಕು? ಕಾಪಾಡಿಕೊಳ್ಬೇಕು. ಏಸಪ್ಪ ಒಂದು ಸಾಮ್ಯವನ್ನು ಹೇಳ್ತಾ ಇದ್ರು, ಒಂದು ನೀತಿಯ ಕಥೆಯನ್ನು ಹೇಳ್ತಾ ಇದ್ರು. ಆ ನೀತಿಯ ಕಥೆ ಏನಂದರೆ, ಒಬ್ಬ ಐಶ್ವರ್ಯವಂತನಿದ್ದಾನೆ, ಆತನ ಬೆಳೆ ಒಳ್ಳೆ ರೀತಿಯಲ್ಲಿ ಸಮೃದ್ಧಿಕರವಾಗಿ ದೇವರು ಆತನಿಗೆ ಒದಗಿಸಿಕೊಟ್ಟಾಗ ಒಳ್ಳೆ ರೀತಿಯಲ್ಲಿ ಬೆಳೆದಾಗ ಆತನ ಏನು ಮಾಡ್ತಾ ಇದ್ದಾನೆ ಅಂತಂದರೆ, ಆತನ ಗೋಡನ್ಗಳು ಚಿಕ್ಕಿದ್ದು. ಆತನ ಏನು ಮಾಡ್ತಾನೆ, ಅಯ್ಯೋ ಇಷ್ಟೆಲ್ಲ ಬೆಳೆಯನ್ನು ನಾನು ಸಂಗ್ರಹಿಸಿಡಬೇಕಾದ್ರೆ ಈ ನನ್ನ ಗೋಡನ್ಗಳು ಚಿಕ್ಕದಾವೆ, ನಾನು ದೊಡ್ಡದಾಗಿರ್ತಕ್ಕಂಥ ಗೋದಾಮುಗಳನ್ನು ಕಟ್ಟಿಸ್ತೀನಿ ಎಂಬುದಾಗಿ ಹೇಳಿ ಇರ್ತಕ್ಕಂಥ ಎಲ್ಲ ಸಣ್ಣ ಗೋದಾಮುಗಳನ್ನು ಕೆಡವಿ ದೊಡ್ಡವುಗಳನ್ನು ಕಟ್ಟಿಸ್ತೀನಿ ಅಂತೇಳಿ ಆಲೋಚನೆ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ, ಆಲೋಚನೆ ಮಾಡ್ತಾ ಇದ್ದಾನೆ. ಆಯಿತು, ಆಲೋಚನೆ ಮಾಡಿ ಮತ್ತೆ ಹೇಳ್ತಾ ಇದ್ದಾನೆ ಏನಂತೇಳಿ, ನನ್ನ ಜೀವಾತ್ಮಕ್ಕೆ, ತನ್ನ ಜೀವಾತ್ಮಕ್ಕೆ ಹೇಳ್ಕೊಳ್ತಾ ಇದ್ದಾನೆ, ಜೀವವೇ ಅನೇಕ ವರ್ಷಗಳಿಗೆ ಸರಕು ನಿನಗೆ ಬಿದ್ದಿದೆ, ನೀನು ತಿನ್ನು, ಕುಡಿ, ವಿಶ್ರಮಿಸಿಕೊ, ನೀನು ಸಂತೋಷ ಪಡು, ಇದೆಲ್ಲ ನಿನ್ನದೇ ಅಲ್ವಾ ಎಂಬುದಾಗಿ ಏನು ಮಾಡ್ತಾ ಇದ್ದಾನೆ ರೀ ಆತ? ಅಂದುಕೊಳ್ತಾ ಇದ್ದಾನೆ ಪ್ರಿಯರೇ. ಯಾರ್ರೀ? ಆ ಶ್ರೀಮಂತ ವ್ಯಕ್ತಿ. ಆದರೆ ಅದು ಎಲ್ಲಿಂದ ಬಂತು, ಯಾರು ಕೊಟ್ರಿ ಎಂಬುದಾಗಿ ನೆನೆಸಲಾರದಂಥ ಒಂದು ಸ್ಥಿತಿಯಲ್ಲಿದ್ದಾನೆ. ದೇವರೇ ಕೊಡಲಾರದೆ ಇದ್ದಿದ್ರೆ ಯಾವ ಮನುಷ್ಯನು ಕೂಡ ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ. ಆ ಸಾಮ್ಯವನ್ನು ಯೇಸು ಸ್ವಾಮಿ ಯಾಕೆ ಹೇಳ್ತಾ ಇದ್ದಾರೆ ಅಂತಂದರೆ, ನಿಮಗೆ ನಿತ್ಯ ಜೀವವನ್ನು ಹೊಂದಿಕೊಳ್ಳಬೇಕಾದ್ರೆ ನೀವು ನನ್ನನ್ನೇ ಆಶ್ರಯಿಸಬೇಕು ಹೊರತಾಗಿ ನಿಮ್ಮ ಆಸ್ತಿ ನಿಮಗೇನು ಕೊಡೋದಿಲ್ಲ. ಕೊರೋನಾ ಟೈಮಲ್ಲಿ ಎಷ್ಟೆಷ್ಟು ದೊಡ್ಡ ದೊಡ್ಡ ಶ್ರೀಮಂತ ವ್ಯಕ್ತಿಗಳೇನಾದ್ರೂ ರೀ ಸತ್ತು ಹೋದ್ರು. ಅವ್ರಿಗೇನಾದರೂ ಹಣ ಕೊಟ್ಟೇನಾದ್ರೂ ಜೀವನ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಯಿತಾ? ಸಾಧ್ಯ ಆಗಲಿಲ್ಲ. ಅದ್ರ ಸಲುವಾಗಿ ಅಲೆಕ್ಸಾಂಡರ್ ದ ಗ್ರೇಟ್ ಎನ್ನುವಂಥ ಒಬ್ಬ ರಾಜನು, ಆತನು ಎಲ್ಲ ದೇಶಗಳನ್ನು ಗೆದ್ದುಕೊಂಡು ಪ್ರಪಂಚದ ಚಕ್ರಾಧಿಪತಿ ಎಂಬುದಾಗಿ ಕರೆಸಿಕೊಳ್ಳುವಂಥ ದೊಡ್ಡ ವ್ಯಕ್ತಿಯಾಗಿ ಬದಲಾವಣೆ ಆದ ಸಮಯದಲ್ಲಿ ಭಾರತ ದೇಶಕ್ಕೆ ಬರ್ತಾ ಇರಬೇಕಾದ್ರೆ ಆತನಿಗೊಂದು ಒಂದು ಸೊಳ್ಳೆ ಕಚ್ಚಿದ ಕಾರಣಕ್ಕಾಗಿ ಆತನಿಗೆ ಮಲೇರಿಯಾ ಅನ್ನುವಂಥ ಜ್ವರ ಬಂದು ಆತನು ಸಾವಿನ ಸಮೀಪಕ್ಕೆ ಹೋದಾಗ ಆ ವ್ಯಕ್ತಿ ತನ್ನಲ್ಲಿರ್ತಕ್ಕಂಥ ಎಲ್ಲವುಗಳನ್ನು ಹೇಳ್ಕೊಳ್ತಾ ಇದ್ದಾನೆ. ತನಗೆ ಸಮೀಪವಾಗಿರ್ತಕ್ಕಂಥ ವ್ಯಕ್ತಿಗಳ ಬಳಿಗೆ ಏನಂತ ಹೇಳ್ಕೊಳ್ತಾ ಇದ್ದಾನೆ ಅಂತಂದರೆ, ನಾನು ಇಷ್ಟೆಲ್ಲ ಗೆದ್ದಿದ್ದೇನೆ, ನಾನು ಯಾವ್ಯಾವ ಏನಂತ ಹೇಳ್ತೀವಿ ಸಾಮ್ರಾಜ್ಯಗಳ ಮೇಲೆ ಕಾಲಿಟ್ಟೆನು, ಆ ಎಲ್ಲ ಸಾಮ್ರಾಜ್ಯಗಳಲ್ಲಿರ್ತಕ್ಕಂಥ ಅರಸರನ್ನು ನಾನು ಗೆದ್ದುಕೊಂಡು ಬಂದೆ, ಅವರೆಲ್ಲರನ್ನ ನಾನೇನು ಮಾಡಿದೆ? ಸೋಲಿಸಿದೆ. ಆದರೆ ಬಹಳ ಚಿಕ್ಕ ವಯಸ್ಸಿನಲ್ಲಿಯೇ ವಿಶ್ವವನ್ನು ನಾನು ಗೆದ್ದಂಥ ವ್ಯಕ್ತಿಯಾಗಿ ಇದ್ದೇನೆ. ಆದರೆ ನಾನು ಈಗ ಏನಾಗ್ತಾ ಇದ್ದೇನೆ? ಸಾವಿಗೆ ಸಮೀಪನಾಗ್ತಾ ಇದ್ದೇನೆ. ಇಷ್ಟೆಲ್ಲ ಗಳಿಸಿದ ಆದಮೇಲೆಯೂ ಕೂಡ ಇದ್ಯಾವುದು ಕೂಡ ನನ್ನ ಪ್ರಾಣವನ್ನು ಉಳಿಸೋದಕ್ಕೆ ಇದಕ್ಕೇನಿಲ್ಲ, ಶಕ್ತಿ ಇಲ್ಲ ಎಂಬುದಾಗಿ ನೆನೆಸಿ ಆ ವ್ಯಕ್ತಿ ಹೇಳ್ತಾ ಇದ್ದಾನೆ. ನಾನು ಸಮಾಧಿಗೆ ಸೇರುವಂಥ ಸಮಯದಲ್ಲಿ ತನಗೆ ಆಪ್ತರಾಗಿರ್ತಕ್ಕಂಥ ವ್ಯಕ್ತಿಗೆ, ಸೈನಿಕರಿಗೆ ತಿಳಿಸ್ತಾ ಇದ್ದಾನೆ, ಅಧಿಕಾರಿಗಳಿಗೆ ತಿಳಿಸ್ತಾ ಇದ್ದಾನೆ. ಏನಂತ ಹೇಳಿದ್ರೆ, ನನ್ನ ಪೆಟ್ಟಿಗೆಯನ್ನು ನೀವು ಮಾಡಿಸ್ತಿರಲ್ಲ, ಪೆಟ್ಟಿಗೆಯನ್ನು ಮಾಡಿಸಿದಾಗ ಆ ಪೆಟ್ಟಿಗೆಯಲ್ಲಿ ಏನು ಮಾಡಬೇಕು? 2 ರಂಧ್ರಗಳನ್ನು ಇರಿಸಬೇಕು, ನನ್ನ ಕೈ ಏನು ಮಾಡಬೇಕು? ಹೊರಗಡೆ ಈ ಥರ ಇಡಬೇಕು ಎಂಬುದಾಗಿ. ಹಲ್ಲೆಲೂಯಾ. ಸತ್ತ ಮೇಲೆ ಹೆಂಗೆ ಇಡಬೇಕಂತ? ಕೈ ಪೆಟ್ಟಿಗೆ ಒಳಗಡೆಯಿಂದ ಹೊರಗಡೆ ಈ ಥರ ಕೈ ಚಾಚಬೇಕಂತೇಳಿ. ಹಲ್ಲೆಲೂಯಾ. ಆಮೇಲೆ ಹೇಳ್ತಾ ಇದ್ದೇನೆ, ನನ್ನ ಪೆಟ್ಟಿಗೆ ಒಳಗಡೆ ಎಲ್ಲ ಕೂಡ ವಜ್ರ, ವೈಡೂರ್ಯ, ಆಭರಣ ಎಲ್ಲವುಗಳನ್ನು, ಬಂಗಾರ, ಚಿನ್ನ ಎಲ್ಲವುಗಳನ್ನು, ಶ್ರೇಷ್ಠವಾಗಿರುವಂಥದ್ದೆಲ್ಲವನ್ನು ನನ್ನ ಪೆಟ್ಟಿಗೆಯಲ್ಲಿ ನೀವು ಇಡಬೇಕು. ಮತ್ತೆ ಹೇಳ್ತಾ ಇದ್ದೆ, ನನ್ನ ಪೆಟ್ಟಿಗೆಯನ್ನು 4 ಜನ ವೈದ್ಯರೇ, ಡಾಕ್ಟರ್ಗಳು ಏನು ಮಾಡಬೇಕು? ಹೊತ್ಕೊಂಡು ಹೋಗಬೇಕು ಅಂತೇಳಿ. ಯಾರು ಹೇಳ್ತಾ ಇದ್ದಾರೆ? ಒಬ್ಬ ಇಡೀ ಪ್ರಪಂಚವನ್ನು ಗೆಲ್ಲಬೇಕೆನ್ನುವಂಥ ಬಯಕೆಯಿಂದ, ಪ್ರಪಂಚವನ್ನು ಗೆಲ್ಲುತ್ತೇನೆ ಎಂಬುವಂಥ ಆಸೆಯಿಂದ ಪ್ರಪಂಚವನ್ನು ಗೆದ್ದು ಬೀಗಿದಂಥ ಒಬ್ಬ ವ್ಯಕ್ತಿ ಪ್ರಿಯರೇ. ಹಲ್ಲೆಲೂಯಾ. ಅಲೆಕ್ಸಾಂಡರ್ ದ ಗ್ರೇಟ್. ಹಲ್ಲೆಲೂಯಾ. ದೊಡ್ಡದಾಗಿರ್ತಕ್ಕಂಥ ವ್ಯಕ್ತಿ ಎಂಬುದಾಗಿ ಚಿಕ್ಕ ವಯಸ್ಸಿನಲ್ಲಿ ಕರೆಸಿಕೊಂಡಿರ್ತಕ್ಕಂಥ ಅಲೆಕ್ಸಾಂಡರ್ ಎನ್ನುವಂಥ ಚಕ್ರವರ್ತಿ ಹೇಳ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸರ್ ಅವಾಗ ಕೇಳ್ತಾ ಇದ್ದಾರೆ ಅವರು, ಯಾಕಪ್ಪ ಈ ರೀತಿಯಾಗಿ ನೀನು ಹೇಳ್ತಾ ಇದೀಯಾ? ನಿನ್ನ ಕೈಗಳನ್ನು ಯಾಕೆ ಹೊರಗಡೆ ಇಡಬೇಕು? ಯಾಕೆ ಆಭರಣಗಳನ್ನು, ವಜ್ರ ವೈಡೂರ್ಯಗಳನ್ನು ಆ ಒಂದು ಶವದ ಪೆಟ್ಟಿಗೆಯಲ್ಲಿ ಇಡಬೇಕು? ಯಾಕೆ ವೈದ್ಯರೇ ಹೊತ್ಕೊಂಡು ಹೋಗ್ಬೇಕಂತೇಳಿ ಕೇಳಿದಾಗ ಅವಾಗ ಹೇಳ್ತಾ ಇದ್ದಾನೆ, ನಾವು ಹುಟ್ಟುತ್ತಾ ಹೆಂಗೆ ಬಂದೆ? ಏನು ತರಲಾರ್ದೆ ಬಂದೆ. ಈಗ ಹೋಗ್ಬೇಕಾದ್ರೂ ಕೂಡ ಎಲ್ಲ ಇದೆ ನನ್ನ ಹತ್ರ, ಎಷ್ಟೋ ಅರಮನೆಗಳಿದಾವೆ, ಎಷ್ಟೋ ಬೆಳ್ಳಿ ಬಂಗಾರ ಇದೆ,
ಅವು ಯಾವನ್ನ ನಾನು ಹೊತ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ. ನಾನು ಬರಿಗೈಲೆ ಬಂದಿದ್ದೆ, ನಾನು ಏನು ಮಾಡ್ತೀನಿ, ಬರಿಗೈಲೆ ಹೋಗ್ತೀನಿ. ಹಲ್ಲಲ್ಯ. ಆಮೇಲೆ ಯಾಕೆ ಈ ವಜ್ರ ವೈಡೂರ್ಯ ಆಭರಣಗಳು ಇವನ್ನ ಯಾಕೆ ಇರಿಸ್ತಾ ಇದೆ ಎಂಬುದಾಗಿ ಕೇಳಿದಾಗ, ಅವು ನನಗೆ ಒಂದು ವೇಳೆ ಏನಾದರೂ ನನ್ನ ಜೀವನ ಉಳಿಸ್ತವೆ ಅಂತೇಳಿ ನೆನೆಸ್ಕೊಂಡೆ ಅವುಗಳಿಂದ ನನಗೆ ಯಾವುದು ಕೂಡ ಸಿಗಲಿಲ್ಲ ಎಂಬುದಾಗಿ ಹೇಳ್ತಾ ಇದೆ. ಯಾಕೆ ಡಾಕ್ಟ್ರುಗಳೇ ಹೊತ್ಕೊಂಡು ಹೋಗ್ಬೇಕಂತ ಹೇಳ್ತಾ ಇದೆಯಾ ಎಂಬುದಾಗಿ ಹೇಳಿದಾಗ, ಡಾಕ್ಟ್ರುಗಳು ಒಂದು ವೇಳೆ ಚಿಕಿತ್ಸೆ ಕೊಟ್ಟು ನನ್ನನ್ನು ಉಳಿಸ್ತಾರೇನೋ, ನನ್ನ ಪ್ರಾಣ ಅವರ ಕೈಯಲ್ಲಿದೆ ಎಂಬುದಾಗಿ ನೆನೆಸಿದೆ. ಆದರೆ ಅವ್ರ ಕೈಯಲ್ಲಿ ಕೂಡ ನನ್ನ ಪ್ರಾಣ ಇಲ್ಲ ಎಂಬುದಾಗಿ ಪ್ರಿಯರೇ. ಹಲ್ಲಲ್ಯ. ಅದಕ್ಕಾಗಿ ಪ್ರಿಯರೇ, ಆ ವ್ಯಕ್ತಿ ದೇವರನ್ನು ತಿಳಿಯಲಾರದೆ ಅಳಿದು ಹೋದ. ಇವತ್ತು ನಾವಾದರೂ ದೇವರನ್ನು ತಿಳಿದುಕೊಳ್ಬೇಕಂತೇಳಿ ದೇವರು ನಮ್ಮ ಸಂಗಡ ಮಾತಾಡ್ತಾ ಇದ್ದಾನೆ. ಆ ವಜ್ರ ವೈಡೂರ್ಯಗಳಾಗಿರಲಿ, ನಮಗಿರ್ತಕ್ಕಂಥ ಎಲ್ಲ ಶ್ರೇಷ್ಠವಾಗಿರುವಂಥದ್ದು ಏನಿದ್ರೂ ಕೂಡ ಅವು ನಮಗೆ ದೇವರಿಗೆ ಸಮಾನ ಆಗೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ದೇವ್ರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ, ಆ ಶ್ರೀಮಂತ ವ್ಯಕ್ತಿ ಅವನು ತಿನ್ನು ಕುಡಿ ಸುಖಪಡು ಎಂಬುದಾಗಿ ಹೇಳುವಾಗಲೇ ಆವತ್ತಿನ ರಾತ್ರಿಯೇ ದೇವರು ನಗ್ತಾ ಇದ್ದಾನಂತೆ. ಏನಂತೇಳಿ, ಇವತ್ತು ನಿನ್ನ ಪ್ರಾಣವನ್ನು ತೆಗೆಯುವಂಥ ದಿವಸ. ಇಷ್ಟೆಲ್ಲ ಇದ್ದರೂ ಕೂಡ ನೀನು ನಾಮಸ್ಮರಣೆ ಮಾಡಲಿಲ್ಲ, ಇಷ್ಟೆಲ್ಲ ಇದ್ದರೂ ಕೂಡ ನಾನು ಕೊಟ್ಟಿದ್ದೀನಿ ಎಂಬುದಾಗಿ ನೀನು ಗ್ರಹಿಸಿಕೊಳ್ಳಲಿಲ್ಲ, ಇಷ್ಟೆಲ್ಲ ಇದ್ದರೂ ಕೂಡ ನೀನು ಲೋಭಿತನ ಮಾಡಿದೀಯಾ, ಇಷ್ಟೆಲ್ಲ ಇದ್ದರೂ ಕೂಡ ನೀನು ದೇವರಿಗೆ ಕೊಡಲಾರದೆ ದೇವರ ಸೇವೆಗಳಿಗೋಸ್ಕರ ವೆಚ್ಚ ಮಾಡಲಾರದಂಥ ಸ್ಥಿತಿಯಲ್ಲಿ ನೀನು ಇದ್ದೀಯ ಎಂಬುದಾಗಿ ಹೇಳಿ ಯೇಸಪ್ಪ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ನೋಡ್ರಿ, ವಚನ ಓದ್ತೀರಾ, 21ನೇ ವಚನ. ತನಗೋಸ್ಕರ ದ್ರವ್ಯವನ್ನಿಟ್ಟುಕೊಂಡು ದೇವರ ವಿಷಯಗಳಲ್ಲಿ ಐಶ್ವರ್ಯವಂತನಾಗದೆ ಇರುವವನು ಅವನಂತೆ ಇದ್ದಾನೆ. ಅಂದರೆ ಎಲ್ಲ ನನಗೆ ಬೇಕು, ಆದರೆ ನಾನು ದೇವರ ಸೇವೆಗೆ ಏನು ಕೊಡೋದಿಲ್ಲ, ದೇವರಿಗೋಸ್ಕರವಾಗಿ ಏನು ವಿನಿಯೋಗ ಮಾಡೋದಿಲ್ಲ, ದೇವರಿಗೋಸ್ಕರವಾಗಿ ನನ್ನ ಮಕ್ಕಳನ್ನು, ನನ್ನ ಕುಟುಂಬವನ್ನು ದೇವರ ಮಾರ್ಗದಲ್ಲಿ ನಾನು ಬೆಳೆಸೋದಿಲ್ಲ. ನನಗೆ ಹಣ ಇದ್ದರೆ ಮಾತ್ರ ಸಾಕೇನು ಅಂತ ರೀತಿಯಲ್ಲಿ ಕೆಲವು ಜನರು ಇರ್ತಾರೆ ಪ್ರೇರ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಸತ್ಯವೇದದಲ್ಲಿ ಇದೊಂದೇ ಸ್ಥಳದಲ್ಲಿ ದೇವರ ವಿಷಯಗಳಲ್ಲಿ ಐಶ್ವರ್ಯವಂತರಾಗಿರಬೇಕು ಎಂಬ ಪದವನ್ನು ಏನು ಮಾಡಿದೆ, ಅಲ್ಲಿ ಉಪಯೋಗ ಮಾಡಲಾಗಿದೆ ಪ್ರೇರ. ಅದರ ಸಲುವಾಗಿ ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ದೇವರ ವಿಷಯದಲ್ಲಿ ನಾವು ಐಶ್ವರ್ಯವಂತರಾಗಬೇಕಾದ್ರೆ ದೇವರ ರಾಜ್ಯಕ್ಕಾಗಿ, ದೇವರ ನೀತಿಗಾಗಿ ನಾವೇನು ಮಾಡ್ಬೇಕ್ರಿ, ತವಕ ಪಡಬೇಕು ಪ್ರಿಯರ. ದೇವರಿಗೋಸ್ಕರವಾಗಿ ನಾವು ಎಷ್ಟು ದುಡಿತೀವೋ ಅಷ್ಟೆಲ್ಲ ಆಶೀರ್ವಾದಗಳನ್ನು ದೇವರು ನಮಗೆ ಕಟ್ಟಿಕೊಡ್ತಾನೆ. ಅನೇಕರು ನಮಗೆ ಮಾರ್ಗಗಳನ್ನು, ನಮಗೆ ಎಲ್ಲ ರೀತಿಯಿಂದಲೂ ಬರಬೇಕಾದಂಥ ಆಶೀರ್ವಾದಗಳನ್ನು ಮನುಷ್ಯರು ತಮ್ಮ ಆಲೋಚನೆಗಳ ಮೂಲಕವಾಗಿ ತಡೆ ಹಿಡಿಯಬಹುದು, ಆದರೆ ದೇವರು ಒಂದು ಮಾರ್ಗವನ್ನು ತೆರಿತಾನೆ. ದೇವರು ವಾಕ್ಯ ಹೇಳ್ತಾ ಇದೆ, ನಾನು ನಿನ್ನೆದುರಿಗೆ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ. ಕಾರಣ ಏನಂತಂದರೆ, ನೀನು ನನ್ನ ವಾಕ್ಯವನ್ನು ಕಾಪಾಡಿದ್ದೀಯ. ನಾನು ನಿನ್ನೆದುರಿಗೆ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ, ಆ ಬಾಗಿಲನ್ನು ಯಾರೂ ಮುಚ್ಚಲಾರರು. ಹಲ್ಲೆಲೂಯಾ. ಅನೇಕರು ಆ ಬಾಗಿಲನ್ನು ಮುಚ್ಚಬೇಕಂತೇಳಿ ಪ್ರಯತ್ನ ಮಾಡ್ತಾರೆ, ಆದರೆ ಆ ಬಾಗಿಲನ್ನು ಮುಚ್ಚೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದರೆ ಅದು ಆಶೀರ್ವಾದದ ಬಾಗಿಲು, ಅದು ಜೀವಕರವಾದಂಥ ಬಾಗಿಲು, ಅದು ನಿನ್ನ ಜೀವಿತದಲ್ಲಿ ಮೇಲನ್ನು ತರುವಂಥ ಬಾಗಿಲು. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಪ್ರೇಯರು. 4ನೇದಾಗಿ ಇಲ್ಲಿ ಏನಂತೀರಿ, ಎಲ್ಲ ಲೋಭಿತನಕ್ಕೂ ನಾವೇನಾಗಿರಬೇಕು, ದೂರವಾಗಿರಬೇಕು. ದೇವರ ಸ್ಥಾನವನ್ನು ಈ ಲೋಕದಲ್ಲಿರ್ತಕ್ಕಂಥ ಲೋಭಿತನಕ್ಕೆ ನಾವೇನು ಮಾಡಬಾರ್ದು ರೀ, ಕೊಡಬಾರ್ದು ಪ್ರಿಯ. ಅದರ ಸಲ ಯೇಸು ಸ್ವಾಮಿ ಸರ್ ಒಂದು ಮಾತನ್ನು ಹೇಳ್ತಾರೆ ಪರ್ವತ ಪ್ರಸಂಗದಲ್ಲಿ, ಏನಂತಂದರೆ, ನೀವು ದೇವರನ್ನು ಮತ್ತು ಧನವನ್ನು ನೀವು ಸೇವಿಸಲಾರಿರಿ ಎಂಬುದಾಗಿ. ಹಲ್ಲೆಲೂಯಾ. ದೇವರನ್ನು ಮತ್ತು ಹಣವನ್ನು, ದೇವರನ್ನು, ಐಶ್ವರ್ಯವಂತಿಕೆ ಎರಡನ್ನು ನೀವು ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ, ಸೇವಿಸೋದಕ್ಕೆ ಸಾಧ್ಯ ಇಲ್ಲ. ದೇವರಿಗೆನ್ನ ಪ್ರಾಧಾನ್ಯತೆ ಕೊಡ್ತೀರಿ, ದೇವರಿಗೆ ಪ್ರಾಧಾನ್ಯತೆ ಕೊಟ್ಟರೆ ಹಣ ನಿಮ್ಮಿಂದ ಓಡಿ ಬರುತ್ತೆ. ನೀವು ಹಣಕ್ಕೆ ಪ್ರಾಧಾನ್ಯತೆ ಕೊಟ್ಟರೆ ದೇವರು ನಿಮ್ಮಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ. ಹಣ ಮುಖ್ಯ ಅಲ್ಲ, ನಾವು ದೇವರನ್ನು ಹಿಡಿದುಕೊಂಡ್ರೆ ದೇವರು ನಮಗೆ ಬೇಕಾಗಿರುವಂಥದ್ದೆಲ್ಲವನ್ನು ಆತನು ಒಂದೊಂದಾಗಿ ಒದಗಿಸಿಕೊಡ್ತಾನೆ. ದೇವರು ಕೊಡುವಂಥ ಹಣದಲ್ಲಿ ಸಮಾಧಾನ ಇರುತ್ತೆ. ನಾವು ಅಡ್ಡ ದುಡ್ಡಿಯಾಗಿ ಅನ್ಯಾಯವಾಗಿ ಸಂಪಾದನೆ ಮಾಡಿದರೆ ಆ ಅನ್ಯಾಯ ಖಂಡಿತವಾಗಿ ನಮ್ಮನ್ನು ಏನು ಮಾಡುತ್ತೆ, ಇನ್ನೂ ಹೆಚ್ಚಿನ ನಾಶನದ ಕಡೆಗೆ ನಡೆಸುತ್ತೆ. ಆರೋಗ್ಯ ಇರುವಂಥದ್ದು ಅನಾರೋಗ್ಯವಾಗಿ ಬದಲಾಗುತ್ತೆ. ಶಾಪಗಳು ಕುಟುಂಬದಲ್ಲಿ ಆಳ್ವಿಕೆ ಮಾಡ್ತವೆ. ಭಯಂಕರವಾದಂಥ ಪರಿಸ್ಥಿತಿಗಳು ಆ ಕುಟುಂಬದಲ್ಲಿ ಏನು ಮಾಡ್ತಾವೆ ರೀ, ಕಾಣಿಸಿಕೊಳ್ತವೆ ಪ್ರಿಯರು. ಅದರ ಸಲುವಾಗಿ ಅನ್ಯಾಯ ಅಲ್ಲ, ನ್ಯಾಯಯುತವಾಗಿ ನಾವು ಜೀವಿಸಬೇಕಂತೇಳಿ ಸತ್ಯವೇದ ನಮಗೆ ಸ್ಪಷ್ಟವಾಗಿ ಲೇಖನಿ ಪಡಿಸ್ತಾ ಇದೆ ಪ್ರಿಯರು. ಅದಕ್ಕಾಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಏನಂತೇಳಿ, ಎಲ್ಲ ಲೋಭಕ್ಕೂ ಎಚ್ಚರಿಕೆಯಾಗಿದ್ದು ನಿಮ್ಮನ್ನು ಕಾಪಾಡಿಕೊಳ್ಳಿರಿ. ಹಲ್ಲೆಲೂಯಾ. ದುರಾಸೆ ವಿಷಯದಲ್ಲಿ ಇಲ್ಲಿ ದೇವರು ಏನು ಮಾಡ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ ಪ್ರಿಯರೇ. ಇನ್ನೊಬ್ಬರ ವಿಷಯ, ದೇವರ ವಿಷಯಗಳನ್ನು ಏನು ಮಾಡ್ತಾ ಇಲ್ಲ, ಸ್ಮರಿಸ್ತಾ ಇಲ್ಲ. ದೇವರಿಗೆ ಕೊಡುವಂಥ ಸಂಗತಿಗಳನ್ನು ಮರೆತು ಬಿಟ್ಟಂಥವರಾಗಿ ಇದ್ದಾರೆ. ದೇವರಿಗೆ ಕೊಡುವಂಥ ಸಮಯವನ್ನು, ದೇವರಿಗೆ ಕೊಡುವಂಥ ತಮ್ಮ ದೇಹವನ್ನು, ದೇವರಿಗೆ ಕೊಡುವಂಥ ತಮ್ಮ ಕಷ್ಟಾರ್ಜಿತವನ್ನು ಸಂಪೂರ್ಣವಾಗಿ ಏನು ಮಾಡಿದ್ದಾರೆ, ಬಿಟ್ಟಿದ್ದಾರೆ ಪ್ರಿಯರೇ. ಅದಕ್ಕಾಗಿ ದೇವ್ರ ವಾಕ್ಯ ಹೇಳ್ತಾರೆ, ಸತ್ಯವೇದ ಹೇಳ್ತಾ ಇದೆ. 4ನೇದಾಗಿ ಏನು ಮಾಡ್ರಿ, ಎಲ್ಲ ಲೋಭಕ್ಕೂ ಅಂತ ಹೇಳ್ತಾ ಇದೆ ವಾಕ್ಯ. ಏನ್ರಿ, ಲೋಭಗಳಿದ್ದಾವೆ, ದುರಾಶೆಗಳಿದ್ದಾವೆ ಈ ಲೋಕದಲ್ಲಿ. ಆ ಎಲ್ಲ ದುರಾಶೆಗಳಿಗೆ
ನೀವೇನು ಮಾಡ್ರಿ, ಬಲಿ ಆಗಬೇಡ್ರಿ. ಆ ದುರಾಶೆಗಳನ್ನು ಬಿಟ್ಟು ದೇವರನ್ನು ನೀವು ನೋಡುವಂಥವರಾಗಿರಿ. ಅದರ ಸಲುವಾಗಿ ನೋಡ್ರಿ, ಕೊಲೊಸ್ಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 5ನೇ ವಚನದಲ್ಲಿ ಈ ರೀತಿಯಾಗಿ ಹೇಳುತ್ತೆ, ಆದುದರಿಂದ ನಿಮ್ಮಲ್ಲಿರುವ ಭೂ ಸಂಬಂಧವಾದ ಭಾವಗಳನ್ನು ಸಾಯಿಸಿರಿ. ಜಾರತ್ವ, ಬಂಡುತನ, ಕಾಮಾಭಿಲಾಷೆ, ದುರಾಶೆ, ವಿಗ್ರಹಾರಾಧನೆಗೆ ಸಮವಾಗಿರುವ ಲೋಭ ಇವುಗಳನ್ನು ವಿಸರ್ಜಿಸಿ ಬಿಡ್ರಿ. ಇವು ಯಾವುದಕ್ಕೆ ಸಮವಾಗಿದ್ದಾವಂತ್ರಿ? ಲೋಭಿತನಕ್ಕೆ ಸಮವಾಗಿದ್ದಾವೆ. ಇವೆಲ್ಲವುಗಳನ್ನು ನೀವೇನು ಮಾಡ್ರಿ, ಬಿಟ್ಟು ಬಿಡ್ರಿ. ಅದರ ಸಲುವಾಗಿ ದೇವ್ರ ವಾಕ್ಯ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಈ ಸಂಗತಿಗಳನ್ನು ನಾವೇನು ಮಾಡೋಣ, ಜ್ಞಾಪಕದಲ್ಲಿ ಇಟ್ಟುಕೊಳ್ಳೋಣ. ಮೊದಲನೇದಾಗಿ ನಂಬಿಕೆಯನ್ನು ಕಾಪಾಡಿಕೊಳ್ಳೋಣ. ಎರಡನೇದಾಗಿ ನಾವು ನಮ್ಮ ವಸ್ತ್ರಗಳನ್ನು ಕಾಪಾಡಿಕೊಳ್ಳೋಣ. ಮೂರನೇದಾಗಿ ನಾವು ನೋಡಿದ್ದೇವೆ, ವಿಗ್ರಹಗಳಿಗೆ ದೂರವಾಗಿದ್ದು ನಮ್ಮ ಜೀವಿತವನ್ನು ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳೋಣ. ನಾಲ್ಕನೇದಾಗಿ ನಾವು ನೋಡ್ತಾ ಇದ್ದೇವೆ, ನಾವಿಲ್ಲಿ ಏನನ್ನು ಕಾಪಾಡಿಕೊಳ್ಬೇಕ್ರಿ? ಲೋಭಿತನಕ್ಕೆ ದೂರವಾಗಿದ್ದು ನಮ್ಮ ಜೀವಿತವನ್ನು ನಾವೇನು ಮಾಡಬೇಕು, ಕಾಪಾಡಿಕೊಳ್ಬೇಕು. ಪ್ರೇರೆ ಹಲ್ಲೆಲೂಯಾ. ದೇವರೇ ಒಳ್ಳೆಯ ವಾಕ್ಯನ ಆಶೀರ್ವದಿಸಿ ದಿವಸದಲ್ಲಿ ನಮ್ಮೆಲ್ಲರ ಆತ್ಮಗಳ ಲಾಭಕ್ಕಾಗಿ ಸಮಯದಲ್ಲಿ ನಾವೆಲ್ಲರೂ ನಿಂತ್ಕೊಳ್ಳೋಣ. ಮುಂದೆ ಇನ್ನೂ ಅನೇಕ ಸಂಗತಿಗಳನ್ನು ಮುಂದಿನ ವಾರ ನಾವು ನೋಡೋಣ. ದೇವ್ರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳ್ತಾ ಇದೆ. ಸಹೋದರ ಸಹೋದರಿ ಸಭೆಯೇ, ಈ ಸಂಗತಿಗಳನ್ನು ನೀನು ಕಾಪಾಡಿಕೊಳ್ಳಬೇಕಾಗಿದೆ. ಈ ಸಂಗತಿಗಳನ್ನು ಮರೆತು ಬಿಟ್ಟಿದೆಯೇನು? ದೇವ್ರ ವಾಕ್ಯ ನಮ್ಮನ್ನು ಎಚ್ಚರಪಡಿಸ್ತಾ ಇದೆ. ನಿನ್ನ ನಂಬಿಕೆಯನ್ನು ಕಾಪಾಡಿಕೊಂಡಿದೀಯಾ? ದೇವರು ನಿನಗೆ ಕೊಟ್ಟಂಥ ವಸ್ತ್ರಗಳನ್ನು ಕಾಪಾಡಿಕೊಂಡಿದೀಯಾ? ನಿನ್ನ ನಂಬಿಕೆಯನ್ನು ಕಾಪಾಡಿಕೊಳ್ಳಲಾರದೆ ಹೋದರೆ ಇನ್ನು ಬಲಹೀನನಾಗಿ, ಅಪನಂಬಿಗಸ್ತನಾಗಿ, ದೂರವಾಗಿ ದೇವರಿಂದ, ದಯಾಮಯನಾದಂಥ ದೇವರ ದಯೆಯನ್ನು ತಿರಸ್ಕಾರ ಮಾಡಿದವನಾಗಿ ಘೋರವಾಗಿರ್ತಕ್ಕಂಥ ಸ್ಥಿತಿಯ ಕಡೆಗೆ ಹೋಗ್ಬಿಡ್ತೀಯೇನೋ. ಒಂದು ಸಾರಿ ನಿನ್ನ ವಸ್ತ್ರಗಳನ್ನು ಕಾಪಾಡಿಕೊಳ್ಳಲಾರದ ಸ್ಥಿತಿ ಅದು ಅವಮಾನಕ್ಕೆ ಗುರಿ ಮಾಡುತ್ತೆ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಆತನು ಬರುವಾಗ, ನಿನ್ನನ್ನು ನೋಡುವಾಗ ಪರಿಶುದ್ಧತೆಯ ವಸ್ತ್ರ, ರಕ್ಷಣೆ ವಸ್ತ್ರ, ನೀತಿ ವಸ್ತ್ರ ನಿನ್ನಲ್ಲಿ ಕಾಣ್ತಾವ? ದೇವರ ಸ್ಥಾನವನ್ನು, ಸ್ವಗೌರವವನ್ನು ಕಾಪಾಡಿಕೊಳ್ಳುವ ದೇವರು ನಾನೇ ಎಂಬುದಾಗಿ, ನನ್ನ ಸ್ಥಾನವನ್ನು ಯಾರಿಗೂ ಕೊಡಬೇಡ್ರಿ ಎಂಬುದಾಗಿ ಹೇಳಿದಂಥ ದೇವರು ಆತನು. ಆಕಾಶದಲ್ಲಿ ನಾನಿದ್ದೇನೆ, ನನ್ನ ರೂಪವನ್ನು ಮಾಡಿಕೊಳ್ಳಬೇಡ್ರಿ. ಭೂಮಿಯ ಮೇಲೆ, ಭೂಮಿಯ ಕೆಳಗಡೆ ಇರುವ ಜಲಗಳಲ್ಲಿರುವಂಥ ಯಾವುದರ ರೂಪವನ್ನು ನೀವು ಮಾಡಿಕೊಳ್ಳಬೇಡ್ರಿ ಎಂಬುದಾಗಿ ಹೇಳಿದಂಥ ದೇವರು. ವಿಗ್ರಹಗಳಿಂದ ನಿಮ್ಮನ್ನು ನೀವು ಕಾಪಾಡಿಕೊಳ್ಳ್ರಿ ಎಂಬುದಾಗಿ ದೇವರ ವಾಕ್ಯ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ನಾಲ್ಕನೇದಾಗಿ, ಎಲ್ಲ ಲೋಭ, ದುರಾಸೆಗಳು, ಈ ಲೋಕದ ಎಲ್ಲ ಭಯಂಕರವಾದಂಥ ಸ್ಥಿತಿಗತಿಗಳು, ಅವೆಲ್ಲವುಗಳಿಂದ ನಿಮ್ಮನ್ನು ನೀವು ಕಾಪಾಡಿಕೊಳ್ಳ್ರಿ. ಆ ಶ್ರೀಮಂತ ವ್ಯಕ್ತಿ ದೇವರು ಕೊಟ್ಟಾಗಲೂ ಕೂಡ ದೇವರನ್ನು ಘನಪಡಿಸಲಿಲ್ಲ, ದೇವರನ್ನು ಸ್ಮರಿಸಲಿಲ್ಲ. ದೇವರ ಉಪಕಾರವನ್ನು ಆತನು ಮರೆತ. ಅದಕ್ಕಾಗಿ ಆವತ್ತಿನ ರಾತ್ರಿಯೇ ಆತನ ಅವನ ಪ್ರಾಣ ಪಕ್ಷಿ ಹಾರಿ ಹೋಯಿತು. ಪ್ರಿಯರೇ, ಇವತ್ತು ನಾವು ನಮ್ಮ ಜೀವಿತವನ್ನು ಯಾವ ರೀತಿಯಾಗಿ ಕಟ್ಟಿಕೊಳ್ತಾ ಇದ್ದೇವೆ? ದೇವರ ವಿಷಯದಲ್ಲಿ ನಾವು ಐಶ್ವರ್ಯವಂತರಾಗ್ತಾ ಇದ್ದೀವಾ? ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಂಡು ಪ್ರಾರ್ಥನೆ ಮಾಡೋಣ. ಮಹೋನ್ನತನು ಮಹಾಪರಿಶುದ್ಧನಾದ ಮಹಾದೇವರು, ನಿಮಗೆ ಸ್ತೋತ್ರಗಳಪ್ಪ. ಕೇಳಿದಂಥ ವಾಕ್ಯ, ಬಿತ್ತಿದಂಥ ಬೀಜ ಸ್ವಾಮಿ 100ರಷ್ಟು ಫಲ ಕೊಡುವ ಹಾಗೆ ಸಹಾಯ ಮಾಡಿ ನಡೆಸಪ್ಪ. ಈ 4 ಸಂಗತಿಗಳನ್ನು ದೇವರೇ ಕಾಪಾಡಿಕೊಳ್ಳಬೇಕು ಎಂಬುದಾಗಿ ನೀನು ನಮಗೆ ಬೋಧಿಸಿದ್ದೆಯಪ್ಪ. ಸ್ತೋತ್ರ ದೇವರು. ಈ ಸಮಯದಲ್ಲಿ ನಾವು ಬೇಡ್ತಾ ಇದ್ದೇವಪ್ಪ ಕರ್ತನೆ. ಹೌದು ಸ್ವಾಮಿ, ಭಯಂಕರವಾಗಿ ಇರ್ತಕ್ಕಂಥ ಈ ಲೋಕದ ಅನೇಕ ಕಾರ್ಯಗಳು ಸ್ವಾಮಿ, ಅವುಗಳಿಂದ ನಮ್ಮನ್ನು ನಾವು ಕಾಪಾಡಿಕೊಳ್ಳಬೇಕೆಂಬುದಾಗಿ ಸಭೆಯಾಗಿರುವಂಥ ನೀವುಗಳು ಕನ್ನಿಕೆಯೋಪಾದಿಯಲ್ಲಿ ಇರಬೇಕೆಂಬುದಾಗಿ ನೀನು ಇಷ್ಟಪಟ್ಟಂಥ ದೇವರಾಗಿದ್ದೀಯಪ್ಪ. ಅದಕ್ಕಾಗಿ ಸ್ತೋತ್ರಯ್ಯ. ಶುದ್ಧ ಕನ್ನಿಕೆಯೋಪಾದಿಯಲ್ಲಿ ನಮ್ಮ ಜೀವಿತವನ್ನು ನಾವು ಕಟ್ಟಿಕೊಳ್ಳುವ ಹಾಗೆ, ಯಾವ ವಿಷಯದಲ್ಲಿ ತಪ್ಪಿ ಹೋಗಲಾರ್ದ ಹಾಗೆ ಸ್ವಾಮಿ, ನೀವು ತಾನೇ ನಮ್ಮ ಸಂಗಡ ಜೊತೆಗಿದ್ದು ಸ್ವಾಮಿ, ಭಕ್ತಿಯ ಜೀವಿತದಲ್ಲಿ ಬಿದ್ದು ಹೋಗದೆ, ಸೋತು ಹೋಗದೆ, ಸ್ಥಿರವಾಗಿ ನಿನ್ನನ್ನು ಹಿಂಬಾಲಿಸುವ ಮಕ್ಕಳಾಗುವಂತೆ, ನಿನ್ನಲ್ಲಿಯೇ ಇರುವಂತೆ, ನಿನ್ನನ್ನೇ ನೋಡುವಂತೆ ಸ್ವಾಮಿ, ನಿನ್ನ ಪಾದ ಸೇವೆಯನ್ನು ಮಾಡುವ ಮಕ್ಕಳಾಗುವಂತೆ, ಮುಂದೆ ನಿನ್ನ ಸನ್ನಿಧಾನವನ್ನು ಸೇರುವ ಮಕ್ಕಳಾಗುವಂತೆ ನಮ್ಮೆಲ್ಲರನ್ನು ಅಣಿಗೊಳಿಸಿ, ತಿದ್ದಿ, ಕರ್ತನೆ ತೀಡಿ, ಪ್ರತಿಯೊಂದು ವಿಷಯದಲ್ಲಿ ಸ್ವಾಮಿ ನಿನ್ನ ಬಲವಾಗಿರ್ತಕ್ಕಂಥ ಆತ್ಮನ ಮೂಲಕವಾಗಿ ನಮ್ಮನ್ನು ನಡೆಸುತ್ತಾ ಬರಬೇಕೆಂಬುದಾಗಿ ದೇವ, ವಿಶೇಷವಾಗಿ ಹೊಲಗಳಲ್ಲಿರುವಂಥ ಬೆಳೆಯನ್ನು ಆಶೀರ್ವಾದ ಮಾಡ್ರಯ್ಯ. ಒಳ್ಳೆ ಮಳೆಗಾಗಿ ಬೇಡ್ತಾ ಇದ್ದೇವೆ ಸ್ವಾಮಿ, ಒಳ್ಳೆ ಮಳೆಯನ್ನು ದಯಪಾಲಿಸಯ್ಯ ದೇವ. ನೀನು ಅನುಗ್ರಹ ಮಾಡು ಸ್ವಾಮಿ. ಮಳೆ ಬೇಕಾಗಿದೆ ದೇವರೇ, ನೀನು ಅದ್ಭುತವಾಗಿ ಕರ್ತನೆ ಒಳ್ಳೆಯ ಮಳೆಯನ್ನು ಸ್ವಾಮಿ ದಯಪಾಲ, ಸಮೃದ್ಧಿಕರವಾದಂಥ ಬೆಳೆ ಬರಲಿಕ್ಕಾಗುವಂತೆ ಸಹಾಯ ಮಾಡಿ ನಡೆಸಬೇಕೆಂದು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಆತ್ಮಿಕ ಮಕ್ಕಳನ್ನು ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡ್ತಾ ಅವರ ಜೀವಿತವನ್ನು ನೀವು ತಾನೇ ಮುಟ್ಟಿ ತಾಕಿ ಎಲ್ಲ ಕಾರ್ಯಗಳ ವಿಷಯದಲ್ಲಿ ಸ್ವಾಮಿ ನಿನಗೆ ಮಾದರಿಕರವಾದಂಥ ಜೀವಿತವನ್ನು ಜೀವಿಸಲಿಕ್ಕಾಗುವಂತೆ ಇವ್ರನ್ನ ಆಶೀರ್ವಾದದಿಂದ ತುಂಬಿಸಿ ನಡೆಸಬೇಕೆಂಬುದಾಗಿ ಅತಿ ಬೇಗನೆ ಬರಲಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡರ್ಪಿಸಿ ಹೊಂದಿದ್ದೇವೆ ಪರಮ ತಂದೆ. ಆಮೇಲೆ ನಮ್ಮ ತಂದೆ